ಇದೇ ಯತ್ನಾಳ್ರ ವಿರುದ್ಧ ನಾನು ಯತ್ನಾಳ್ನ ಸಸ್ಪೆಂಡ್ ಮಾಡಿದ್ದೆ. ಇದೇ ಯಡಿಯೂರಪ್ಪರು ಮತ್ತೆ ಅವರನ್ನು ಸೇರಿಸ್ಕೊಳ್ಳಿ ಅಂತ ನನ್ನ ಮೇಲೆ ಒತ್ತಡ ಹಾಕಿ ನಾನು ಸೇರಿಸ್ಕೊಂಡಿರೋದು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಮೂರನೇದಾಗಿ ರೇಣುಕಾಚಾರ್ಯನ ಸಸ್ಪೆಂಡ್ ಮಾಡಿದೆ. ಇದೇ ಸಿದ್ದೇಶ್ವರ ನನ್ನಲ್ಲಿ ಬಂದು ಯಡಿಯೂರಪ್ಪರು ನನಗೆ ಹೇಳಿ ಅವರನ್ನು ಮತ್ತೆ ತಗೊಳ್ಳುವಂಥ ಕೆಲಸ. ಸರ್, ನನ್ನ ಕಾಲಘಟ್ಟದಲ್ಲಿ ಇದು ನಡೆದಿಲ್ಲ, ಆದ ಕಾರಣ ನನಗೆ ಹೇಳಲಿಕ್ಕೆ ಧೈರ್ಯ ಉಂಟು. ಇಂಥ ಪ್ರಭಾವಿ ನಾಯಕರ ವಿರುದ್ಧ ನಾನು ಅಂದಿನ ಕಾಲದಲ್ಲಿ ನಾನು ಕ್ರಮ ಕೈಗೊಂಡಿದ್ದೆ, ನೋಟಿಸ್ ಇಶ್ಯೂ ಮಾಡಿದ್ದೆ, ಸಸ್ಪೆನ್ಷನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಇವತ್ತು ತುಂಬ ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥವರ ಮನಸ್ಸಲ್ಲಿ ನಾವೇನಾದ್ರು ಮಾತಾಡಿಬಿಟ್ರೆ ನಮ್ಮನ್ನೇ ಒಂದು ಲಿಸ್ಟ್ ಮಾಡಿಬಿಡ್ತಾರೆ, ಅವರ ಡೈರಿಯಲ್ಲಿ ಎಂಟ್ರಿ ಮಾಡಿಬಿಡ್ತಾರೆ ಅಂತ ಹೇಳುವಂಥ ಹೆದರಿಕೆ ಇದೆ. ನನಗೆ ಆ ಹೆದರಿಕೆ ಇಲ್ಲ, ಅದಕ್ಕಾಗಿ ನಾನು ಹೇಳ್ತೇನೆ.